ಬೆಳಗಾವಿ ಮೋದಿ ಸಮಾವೇಶದಲ್ಲಿ ಪೋಸ್ಟರ್ ಅಭಿಯಾನ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬರೋಣ. ಬೆಳಗಾವಿ ಮೋದಿ ಸಮಾವೇಶದಲ್ಲಿ ಪೋಸ್ಟರ್ ಅಭಿಯಾನ. ಸೇವ್ ಕರ್ನಾಟಕ ಕಾಂಗ್ರೆಸ್ ಎಂದು ಯುವಕನಿಂದ ಪೋಸ್ಟರ್. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಿಂದ ಬೆಲೆ ಏರಿಕೆ, ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಬೇಕು ಎಂದು ಪೋಸ್ಟರ್ ಅಭಿಯಾನ. ಮಾಲಿನಿ ಸಿಟಿ ಮೈದಾನದಲ್ಲಿ ಪೋಸ್ಟರ್ ಅಭಿಯಾನವನ್ನ ಮಾಡಲಾಗಿದೆ. ಬೆಳಗಾವಿ ಮೋದಿ ಸಮಾವೇಶದಲ್ಲಿ ಈ ಪೋಸ್ಟರ್ ಅಭಿಯಾನ ನಡೆದಿರುವಂತಹದ್ದು. ಸೇವ್ ಕರ್ನಾಟಕ ಕಾಂಗ್ರೆಸ್ ಎಂದು ಯುವಕನಿಂದ ಪೋಸ್ಟರ್ ಅನ್ನ ತೋರಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಿಂದ ಬೆಲೆ ಏರಿಕೆ, ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಬೇಕೇ ಬೇಕು ಅಂತ ಪೋಸ್ಟರ್ ಅಭಿಯಾನವನ್ನ ಮಾಡಿದ್ದಾರೆ. ಈ ಒಂದು ಘಟನೆ ಮಾಲಿನಿ ಸಿಟಿ ಮೈದಾನದಲ್ಲಿ ನಡೆದಿದೆ. ನಮೋ ಅಬ್ಬರದ ಪ್ರಚಾರದ ವೇಳೆ ಮಾಲಿನಿ ಸಿಟಿ ಮೈದಾನದಲ್ಲಿ ಈ ಒಂದು ಪೋಸ್ಟರ್ ಅಭಿಯಾನ ನಡೆದಿರುವಂತದ್ದು. ಬೆಳಗಾವಿ ಮೋದಿ ಸಮಾವೇಶದಲ್ಲಿ ಈ ಪೋಸ್ಟರ್ ಅಭಿಯಾನ ನಡೆದಿದೆ. ಸೇವ್ ಕರ್ನಾಟಕ ಕಾಂಗ್ರೆಸ್ ಅಂತ ಯುವಕನಿಂದ ಪೋಸ್ಟರ್ ಅಭಿಯಾನ ಆಗಿದೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಿಂದ ಬೆಲೆ ಏರಿಕೆಯಾಗಿದೆ, ಸಾಕಷ್ಟು ನಷ್ಟ ಆಗಿದೆ. ರಾಜ್ಯದಲ್ಲಿ ಇದೀಗ ರಾಷ್ಟ್ರಪತಿ ಆಡಳಿತ ಇದ್ದರೆ ಒಳ್ಳೆಯದು ಅನ್ನುವಂತಹ ಮೆಸೇಜ್ ಅನ್ನ ಕೊಡ್ತಾ ಇರುವಂತದ್ದು ಪೋಸ್ಟರ್ ಮುಖಾಂತರ. ಮಾಲಿನಿ ಸಿಟಿ ಮೈದಾನದಲ್ಲಿ ಈ ಪೋಸ್ಟರ್ ಅಭಿಯಾನ ನಡೆದಿದೆ. ದೃಶ್ಯದಲ್ಲಿ ನಾವು ಕೂಡ ವೀಕ್ಷಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಪೋಸ್ಟರ್ ಅಭಿಯಾನ ನಡೀತಾ ಇದೆ. ಒಬ್ಬ ಹುಡುಗ ಪೋಸ್ಟರ್ ಅನ್ನ ಹಿಡ್ಕೊಂಡು ಸೇವ್ ಕರ್ನಾಟಕ ಕಾಂಗ್ರೆಸ್ ಅಂತ ಬರೆದು ಪೋಸ್ಟರ್ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಿಂದ ಸಾಕಷ್ಟು ಬೆಲೆ ಏರಿಕೆ ಆಗಿದೆ, ಜನಸಾಮಾನ್ಯರು ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸೇವ್ ಕರ್ನಾಟಕ, ಕಾಂಗ್ರೆಸ್ನಿಂದ ಕರ್ನಾಟಕವನ್ನ ಬಚಾವ್ ಮಾಡಿ ಅನ್ನುವಂತಹ ಪೋಸ್ಟರ್ ನಾವೀಗ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ದೊಡ್ಡ ಮಟ್ಟದ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅನ್ನುವಂಥದ್ದನ್ನ ತೋರಿಸ್ತಾ ಇರುವಂಥದ್ದು. ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಇದ್ದರೆ ಬಹಳ ಒಳ್ಳೆಯದು, ರಾಷ್ಟ್ರಪತಿ ಆಡಳಿತ ಬೇಕೇ ಬೇಕು ಅನ್ನುವಂತಹ ಮೆಸೇಜ್ ಅನ್ನ ಪೋಸ್ಟರ್ ಅಭಿಯಾನದ ಮೂಲಕ ಈ ಹುಡುಗ ತೋರಿಸ್ತಾ ಇದ್ದಾನೆ. ಮಾಲಿನಿ ಸಿಟಿ ಮೈದಾನದಲ್ಲಿ, ಅಂದ್ರೆ ಬೆಳಗಾವಿಯ ಮಾಲಿನಿ ಸಿಟಿ ಮೈದಾನದಲ್ಲಿ ಸಮಾವೇಶದಲ್ಲಿ ಈ ಒಂದು ಪೋಸ್ಟರ್ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಬೆಳಗಾವಿ ಮೋದಿ ಸಮಾವೇಶದಲ್ಲಿ ಈ ಪೋಸ್ಟರ್ ಅಭಿಯಾನ ನಡೆದಿದೆ. ಸೇವ್ ಕರ್ನಾಟಕ ಕಾಂಗ್ರೆಸ್ ಅಂತ ಯುವಕನಿಂದ ಪೋಸ್ಟರ್ ಅಭಿಯಾನ ಮಾಡ್ತಾ ಇದ್ದಾನೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಿಂದ ಸಾಕಷ್ಟು ಬೆಲೆ ಏರಿಕೆಯಾಗಿದೆ, ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಬೇಕು ಅಂತ ಪೋಸ್ಟರ್ ಅಭಿಯಾನವನ್ನ ಮಾಡ್ತಾ ಇರುವಂತದ್ದು. ಮಾಲಿನಿ ಸಿಟಿ ಮೈದಾನದಲ್ಲಿ ಈ ಪೋಸ್ಟರ್ ಅಭಿಯಾನ ನಡೆದಿದೆ.